ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ, ಲಾಸ್ಟ್ ಕ್ಲಾಸಲ್ಲಿ ನಾವು ಮಾದರಿ ಸಮೀಕ್ಷೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ನಿಶ್ಚಿತ ಮಾದರಿ ಆಯ್ಕೆ ಮತ್ತು ಅನಿಶ್ಚಿತ ಮಾದರಿ ಆಯ್ಕೆ ಅಥವಾ ಯಾದೃಚ್ಛಿಕ ಮಾದರಿ ಆಯ್ಕೆ ಮತ್ತು ಯಾದೃಚ್ಛಿಕವಲ್ಲದ ಮಾದರಿ ಆಯ್ಕೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾದೃಚ್ಛಿಕ ಮಾದರಿ ಆಯ್ಕೆ ಅಥವಾ ನಿಶ್ಚಿತ ಮಾದರಿ ಆಯ್ಕೆಯಲ್ಲಿ ನಾವು ಲಾಟರಿ ವಿಧಾನದ ಮೂಲಕ ಮಾದರಿಯನ್ನ ಆಯ್ಕೆ ಮಾಡುವಂತಹ ವಿಧಾನವನ್ನ ನಾವು ನೋಡಿದ್ವಿ. ಅಂದ್ರೆ ನಾವೇನು 300 ಕೃಷಿ ಕಾರ್ಮಿಕರ ಇದ್ದಾರ, ಆ 300 ಕೃಷಿ ಕಾರ್ಮಿಕರಲ್ಲಿ ಕೇವಲ 30 ಕೃಷಿ ಕಾರ್ಮಿಕರನ್ನ ಹೇಗೆ ಆಯ್ಕೆ ಮಾಡಲಾಗ್ತದ ಅನ್ನೋದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎರಡನೇ ವಿಧಾನ ನಿಶ್ಚಿತ ಮಾದರಿ ಆಯ್ಕೆ ಅಥವಾ ಯಾದೃಚ್ಛಿಕವಲ್ಲದ ಮಾದರಿ ಆಯ್ಕೆ ಅದರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಯಾದೃಚ್ಛಿಕವಲ್ಲದ ಮಾದರಿ ಆಯ್ಕೆ ಅಥವಾ ನಿಶ್ಚಿತ ಮಾದರಿ ಆಯ್ಕೆಯಲ್ಲಿ ನಾವು ಜನಸಂಖ್ಯೆಯ ಎಲ್ಲಾ ಘಟಕಗಳನ್ನು ಸಮಾನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂದ್ರೆ ಈ ಯಾದೃಚ್ಛಿಕವಲ್ಲದ ಮಾದರಿ ಆಯ್ಕೆಯಲ್ಲಿ ನಾವೇನು ಆಯ್ಕೆಯನ್ನ ಮಾಡ್ತೀವಿ, ಏನು ಜನರನ್ನ ಆಯ್ಕೆ ಮಾಡ್ತೀವಿ, ಪ್ರತಿವಾದಿಗಳನ್ನ ಆಯ್ಕೆ ಮಾಡ್ತೀವಿ, ಅದು ನಿಶ್ಚಿತವಾಗಿ ಇರೋದಿಲ್ಲ. ಅಂದ್ರೆ ನಮಗೆ ಬೇಕಾದಂತಹ ವ್ಯಕ್ತಿಗಳನ್ನ ಅಥವಾ ನಮಗೆ ಪರಿಚಯವಿರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು, ಅಥವಾ ನಮ್ಮ ಕುಟುಂಬ ಸದಸ್ಯರಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ಪರಿಚಯ ಇರುವಂತ ಮಾದರಿಯನ್ನ ಆಯ್ಕೆ ಮಾಡ್ಕೋಬಹುದು, ಅಥವಾ ಅಂತಹ ಕುಟುಂಬಗಳನ್ನ ನಾವೆಲ್ಲ ಏನ್ ಮಾಡಬಹುದು, ಆಯ್ಕೆ ಮಾಡಿಕೊಳ್ಳಬಹುದು. ಅಂದ್ರೆ ಒಟ್ಟಿನಲ್ಲಿ ಯಾವ ವ್ಯಕ್ತಿ ದತ್ತಾಂಶಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಏನ್ ಮಾಡಬಹುದು, ಆ ವ್ಯಕ್ತಿಗೆ ಪರಿಚಯ ಇರುವಂತಹ ಕುಟುಂಬಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು, ಆ ವ್ಯಕ್ತಿಯ ಕುಟುಂಬದ ಸದಸ್ಯರಿಗೆ ಪರಿಚಯ ಇರುವಂತಹ ಕುಟುಂಬಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು, ಅಥವಾ ಅವನ ಫ್ರೆಂಡ್ಸ್ ಗಳಿಗೆ ಪರಿಚಯ ಇರುವಂತಹ ಕುಟುಂಬಗಳನ್ನ ಆಯ್ಕೆ ಮಾಡಬಹುದು. ಹಾಗಾಗಿ ಯಾವುದೇ ಸಮಾನ ಆಯ್ಕೆ ಇರೋದಿಲ್ಲ. ಇಲ್ಲಿ ಅಸಮಾನವಾದಂತ ಅಥವಾ ಅನಿಶ್ಚಿತವಾದಂತ ಒಂದು ಏನಂತಾರೆ ಆಯ್ಕೆ ಪದ್ಧತಿಯನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ನಾವೇನು ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ ಆ ಮಾಹಿತಿ ನಿಜವಾದಂತ ಮಾಹಿತಿ ಇರಬಹುದು, ಅಥವಾ ನಮಗೆ ಪರಿಚಯ ಇರುವಂತ ಅಥವಾ ನಮ್ಮ ಫ್ರೆಂಡ್ಸ್ ಗಳಿಗೆ ಪರಿಚಯ ಇರುವಂತ ಕುಟುಂಬ ಸದಸ್ಯರು ಏನು ಮಾಹಿತಿಯನ್ನ ಕೊಡ್ತಾರ ಆ ಮಾಹಿತಿ ಏನಾಗಿರ್ಬೋದು, ಸುಳ್ಳು ಆಗಿರಬಹುದು. ಹಾಗಾಗಿ ನಾವು ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಸ್ಯಾಂಪ್ಲಿಂಗ್ ಅಂಡ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್, ಅಂದ್ರೆ ಮಾದರಿ ಆಯ್ಕೆ ಮತ್ತು ಮಾದರಿ ಆಯ್ಕೆ ಅಲ್ಲದ ದೋಷಗಳು. ಅಂದ್ರೆ ಮಾದರಿ ಆಯ್ಕೆಯಲ್ಲಿ ಯಾವ ದೋಷ ಉಂಟಾಗ್ತದ ಮತ್ತು ಮಾದರಿ ಆಯ್ಕೆ ಅಲ್ಲದ ವಿಧಾನದಲ್ಲಿ ಯಾವ್ಯಾವ ದೋಷಗಳು ಉಂಟಾಗ್ತಾವ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದ್ರ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳಾಗ್ತದ. ಒಂದು, ಮಾದರಿ ಆಯ್ಕೆಯ ದೋಷಗಳನ್ನು ವಿವರಿಸಿ ಅಂತೇಳಿ ನಿಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳಾಗ್ತದ. ಓಕೆ, ಸೊ ಇಲ್ಲಿ ಆ ದೋಷಗಳು ಯಾಕೆ ಉಂಟಾಗ್ತಾವ ಅಂತ ಹೇಳಿ ನಾವು ನೋಡ್ಬೋದು. ಇಲ್ಲಿ ದೋಷಗಳು ಯಾಕೆ ಉಂಟಾಗ್ತದವ, ಒಂದು, ಈ ಅನಿಶ್ಚಿತ ಮಾದರಿ ಆಯ್ಕೆ ಅಥವಾ ಯಾದೃಚ್ಛಿಕವಲ್ಲದ ಮಾದರಿ ಆಯ್ಕೆಯಲ್ಲಿ ಆ ಸಂಶೋಧಕ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಅವನಿಗೆ ಪರಿಚಯವಿರುವಂತ ವ್ಯಕ್ತಿಗಳಿಂದ ಮಾದರಿಯನ್ನ ಆಯ್ಕೆ ಮಾಡ್ತಾ ಇದ್ದಾನ, ಕುಟುಂಬಗಳನ್ನ ಆಯ್ಕೆ ಮಾಡ್ತಾ ಇದ್ದಾನ, ಅಥವಾ ಅವನ ಫ್ರೆಂಡ್ಸ್ ಗಳಿಗೆ ಪರಿಚಯ ಇರುವಂತಹ ಕುಟುಂಬಗಳನ್ನ ಆಯ್ಕೆ ಮಾಡೋದ್ರಿಂದ ಅಲ್ಲೇನಾಗ್ತಾ ಇದೆ, ಯಾದೃಚ್ಛಿಕವಲ್ಲದ ಮಾದರಿ ದೋಷಗಳು ಉಂಟಾಗ್ತಾ ಇದೆ ಅಥವಾ ಮಾದರಿ ಆಯ್ಕೆ ಅಲ್ಲದ ದೋಷಗಳು ಉಂಟಾಗ್ತಾ ಇದೆ. ಸೊ ಆ ಮಾದರಿ ಆಯ್ಕೆ ಅಲ್ಲದ ದೋಷಗಳನ್ನು ನಾವು 2 ಪ್ರಕಾರಗಳಲ್ಲಿ ವಿಂಗಡಿಸ್ತಾ ಇದ್ದೀವಿ. ಒಂದು, ಎರರ್ಸ್ ಇನ್ ಡಾಟಾ ಎಕ್ವಿಜಿಷನ್. ಎರರ್ಸ್ ಇನ್ ಡಾಟಾ ಎಕ್ವಿಜಿಷನ್. ಎಕ್ವಿಜಿಷನ್ ಅಂತಂದ್ರೆ ಸಂಪಾದಿಸುವುದು, ಸಂಗ್ರಹಿಸುವುದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ದತ್ತಾಂಶಗಳ ಅರ್ಜನೆಯಲ್ಲಿನ ದೋಷಗಳು. ದತ್ತಾಂಶಗಳ ಅರ್ಜನೆ ಅಂತಂದ್ರೆ ಸಂಗ್ರಹಿಸುವುದು. ದತ್ತಾಂಶಗಳನ್ನ ಸಂಗ್ರಹಿಸುವ ಟೈಮಲ್ಲಿ ಉಂಟಾಗುವಂತ ದೋಷಗಳು. ಎರಡನೇದು ನಾನ್ ರೆಸ್ಪಾನ್ಸ್ ಎರರ್ಸ್. ಅಂತಂದ್ರೆ
ಪ್ರತಿಸ್ಪಂದನ ರಹಿತ ದೋಷಗಳು. ಪ್ರತಿಸ್ಪಂದನ ರಹಿತ ದೋಷಗಳು. ಸ್ಪಂದನ ಅಂತಂದ್ರೆ ಹೇಳೋದು, ವ್ಯಕ್ತಪಡಿಸೋದು ಅಥವಾ ತಿಳಿಸುವುದು. ಸೊ ಆ ವ್ಯಕ್ತಿಗಳು, ನಾವು ಯಾವ ವ್ಯಕ್ತಿಗಳನ್ನ ಆಯ್ಕೆ ಮಾಡಿರ್ತೀವಿ ಆ ವ್ಯಕ್ತಿಗಳು ರೆಸ್ಪಾನ್ಸ್ ಕೊಡದೇ ಇದ್ದಾಗ ಅಥವಾ ಅವರು ಭೇಟಿ ಆಗದೆ ಇದ್ದಾಗ ಉಂಟಾಗುವ ದೋಷಗಳು ಅವಕ್ಕೆ ನಾನ್ ರೆಸ್ಪಾನ್ಸ್ ಎರರ್ಸ್ ಅಥವಾ ಪ್ರತಿಸ್ಪಂದನ ರಹಿತ ದೋಷಗಳು ಅಂತೇಳಿ ನಾವಿಲ್ಲಿ ಕರಿತೀವಿ. ಸೊ ಮೊದಲನೇದು ನೋಡ್ರಿ, ಎರರ್ಸ್ ಇನ್ ಡಾಟಾ ಅಕ್ವಿಸಿಷನ್. ದತ್ತಾಂಶಗಳ ಅರ್ಜನೆಯಲ್ಲಿನ ದೋಷಗಳು ಹೇಗೆ ಉಂಟಾಗ್ತವೆ ಅನ್ನೋದಂದ್ರೆ, ಸಾಮಾನ್ಯವಾಗಿ ದತ್ತಾಂಶಗಳನ್ನ ಸಂಗ್ರಹಿಸುವಂತ ವ್ಯಕ್ತಿ ಆ ದತ್ತಾಂಶಗಳನ್ನ ಅಥವಾ ಸಂಖ್ಯೆಯನ್ನ ತಪ್ಪಾಗಿ ನಮೂದಿಸಬಹುದು. ತಪ್ಪಾಗಿ ನಮೂದಿಸುವುದರಿಂದ ಉಂಟಾಗುವಂತಹ ಒಂದು ದೋಷ ಅದು ದತ್ತಾಂಶಗಳ ಅರ್ಜಿಯಲ್ಲಿನ ದೋಷ ಅಂತ ಹೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದತ್ತಾಂಶಗಳನ್ನು ಸಂಗ್ರಹಿಸುವಂತಹ ವ್ಯಕ್ತಿ 81 ಇರುವಂತ ಸಂಖ್ಯೆಯನ್ನ ಏನ್ ಮಾಡಬಹುದು, ಇಲ್ಲಿ 18 ಅಂತೇಳಿ ಬರೀಬಹುದು. ಏನೇನು ಬರೀಬಹುದು, 18 ಅಂತೇಳಿ ಬರೆದಾಗ ಸಮಸ್ಯೆ ಏನು ಉಂಟಾಗ್ತಾ ಇದೆ, ಇಲ್ಲಿ 81 ಇರುವಂತಹ ಸಂಖ್ಯೆಯನ್ನ 18 ಬರೆದ್ರೆ ಏನು ಉಂಟಾಗ್ತದ, ಸಮಸ್ಯೆ ಉಂಟಾಗ್ತದಲ್ಲ. ಸೊ ಹಾಗಾಗಿ ಆ ಅರ್ಜನೆಯಲ್ಲಿ ಅಂದ್ರೆ ವ್ಯಕ್ತಪಡಿಸುವಾಗ ಆ ಸಂಶೋಧಕ ತಪ್ಪಾಗಿ ಬರೆದರೆ, ತಪ್ಪಾಗಿ ನಮೂದಿಸಿದರೆ ಉಂಟಾಗುವಂತಹ ಸಮಸ್ಯೆಗಳಿಗೆ ಅಥವಾ ಉಂಟಾಗುವಂತಹ ದೋಷಗಳಿಗೆ ನಾವು ಅರ್ಜನೆಯಲ್ಲಿನ ದೋಷ ಅಂತೇಳಿ ಕರಿಬಹುದು. ಹೌದಾ? ಸೊ ಇಲ್ಲಿ ಕೇವಲ ಸಣ್ಣ ಸಂಖ್ಯೆಯನ್ನು ತಗೊಂಡಿವಿ. ಇದನ್ನು ನಾವು ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಬರೆಯುವಂತಹ ಸಂಖ್ಯೆ ಟೈಮಲ್ಲಿ 2 ಕೋಟಿ ಇರುವಂತ 1 ಕೋಟಿ ಬರೆದ್ರೆ, 80 ಲಕ್ಷ ಇರೋದು ಕೇವಲ 8 ಲಕ್ಷ ಬರೆದ್ರೆ ಅಲ್ಲೇನಾಗ್ತದ, ಸಮಸ್ಯೆ ಉಂಟಾಗ್ತದ, ದೋಷ ಉಂಟಾಗ್ತದ. ಹಾಗಾಗಿ ಆ ಸಣ್ಣ ಸಣ್ಣ ಸಮಸ್ಯೆಗಳು ಮುಂದೆ ಏನಾಗ್ತಾವಲ್ಲಿ ದೊಡ್ಡ ಸಮಸ್ಯೆಗಳು ಹಾಗೆ ಮಾರ್ಪಡ್ತಾವ. ಹಾಗಾಗಿ ದತ್ತಾಂಶಗಳ ಅರ್ಜಿಯಲ್ಲಿನ ದೋಷ ಯಾವಾಗ ಉಂಟಾಗ್ತದ ಅಂತಂದ್ರೆ, ಯಾವಾಗ ಆ ಸಂಶೋಧಕ ತಪ್ಪು ಸಂಖ್ಯೆಯನ್ನ ನಮೂದಿಸ್ತಾನ, ತಪ್ಪಾಗಿ ಮಾಹಿತಿ ಒದಗಿಸ್ತಾನ, ಅವಾಗ ಆ ಸಮಸ್ಯೆ ಅಲ್ಲಿ ಏನಾಗ್ತದ, ಉಂಟಾಗ್ತದ. ಎರಡನೇದು ನಾನ್ ರೆಸ್ಪಾನ್ಸ್ ಎರರ್ ಅಂತಂದ್ರೆ ಪ್ರತಿಸ್ಪಂದನ ರಹಿತ ದೋಷ. ಅಂದ್ರೆ ನಾವು ಯಾವ ವ್ಯಕ್ತಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೀವಿ, ಯಾವ ವ್ಯಕ್ತಿಗಳಿಂದ ದತ್ತಾಂಶಗಳನ್ನ ಸಂಗ್ರಹ ಮಾಡ್ತಾ ಇದೀವಿ, ಆ ವ್ಯಕ್ತಿ ನಮಗೆ ಮುಖಾಮುಖಿ ಭೇಟಿ ಆಗದೇ ಇದ್ದಾಗ ಅವಾಗ ನಾವೇನ್ ಮಾಡಬಹುದು, ನಮ್ಮ ಸ್ವಂತ ಬುದ್ಧಿಯಿಂದ ನಾವಾಗಿಯೇ ಅಥವಾ ಆ ಸಂಶೋಧಕನು ಸ್ವತಃ ಆ ಮಾಹಿತಿಯನ್ನ ತುಂಬಬಹುದು ಅಥವಾ ಮಾಹಿತಿಯನ್ನ ಸಲ್ಲಿಸಬಹುದು. ಅವಾಗ ಆ ಸಂಶೋಧಕ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ, ನಾವು ಯಾವ ವ್ಯಕ್ತಿಯಿಂದ ಮಾಹಿತಿಯನ್ನ ದತ್ತಾಂಶವನ್ನ ಸಂಗ್ರಹಣೆ ಮಾಡ್ತಾ ಇದೀವಿ ಆ ವ್ಯಕ್ತಿ ನಮಗೆ ಭೇಟಿ ಆಗದೇ ಇದ್ದಾಗ ಅಥವಾ ಸಂಶೋಧಕನಿಗೆ ಭೇಟಿ ಆಗದೆ ಇದ್ದಾಗ ಆ ಸಂಶೋಧಕ ಏನ್ ಮಾಡಬಹುದು, ಅವನಿಗೆ ಗೊತ್ತಿರುವಂತಹ ಕಾಲ್ಪನಿಕ ಮಾಹಿತಿ, ಯಾರೊಬ್ಬರು ಕೇಳಿರುವಂತ ಮಾಹಿತಿಯನ್ನ ಅಲ್ಲೇನ್ ಮಾಡಬಹುದು, ಒದಗಿಸಬಹುದು. ಅವಾಗ ಏನ್ ಸಮಸ್ಯೆ ಉಂಟಾಗ್ತದ, ನಿಜವಾದಂತ ಮಾಹಿತಿ ಅವನಿಗೆ ದೊರಕದೆ ಇರಬಹುದು, ನಿಜವಾದಂತ ದತ್ತಾಂಶ ಅವನಿಗೆ ದೊರಕದೆ ಇರಬಹುದು. ಅವಾಗ ಏನಾಗ್ತದಲ್ಲಿ ನಾನ್ ರೆಸ್ಪಾನ್ಸ್ ಎರರ್ ಉಂಟಾಗ್ತದ, ಪ್ರತಿಸ್ಪಂದನ ರಹಿತ ದತ್ತಾಂಶ ಉಂಟಾಗ್ತದ. ಸೊ ಹೀಗೆ ದತ್ತಾಂಶಗಳಲ್ಲಿ ದೋಷಗಳು ಉಂಟಾದಾಗ ಅದ್ರ ಮಾದರಿ ಆಯ್ಕೆ ದೋಷ ಆಗಿರ್ಬೋದು ಅಥವಾ ಮಾದರಿ ಆಯ್ಕೆ ಅಲ್ಲದ ದೋಷ ಆಗಿರಬಹುದು. ಈ ದೋಷಗಳು ಉಂಟಾದಾಗ ಆ ದತ್ತಾಂಶಗಳನ್ನು ಆಧರಿಸಿ ಸಂಶೋಧಕನು ತಪ್ಪಾಗಿ ಮಾಹಿತಿಯನ್ನು ಒದಗಿಸ್ತಾನ. ಆ ಮಾಹಿತಿ ಅಥವಾ ಆ ದತ್ತಾಂಶಗಳನ್ನು ಆಧರಿಸಿ ಯಾವುದೇ ಒಂದು ಆರ್ಥಿಕ ನೀತಿಯನ್ನ ಜಾರಿಗೊಳಿಸಿದರೆ ಅವಾಗ ಆ ಆರ್ಥಿಕ ನೀತಿಯನ್ನಾಗಬಹುದು ತಪ್ಪುದಾರಿ ಹಿಡಿಯಬಹುದು. ಹೌದಾ? ಅಥವಾ ಆ ನೀತಿ ತಪ್ಪಾಗಿ ಜನರ ಮೇಲೆ ಪರಿಣಾಮ ಬೀರಬಹುದು. ಓಕೆ, ಫಾರ್ ಎಕ್ಸಾಂಪಲ್,
ಒಬ್ಬ ಸಂಶೋಧಕ ಬಡತನದ ಬಗ್ಗೆ ತಪ್ಪು ಮಾಹಿತಿಯನ್ನು ಒದಗಿಸದಂತ ತಿಳ್ಕೊಳ್ರಿ. ಬಡತನದ ಬಗ್ಗೆ ತಪ್ಪು ಮಾಹಿತಿಯನ್ನ ಒದಗಿಸದಾನ ಅಂದ್ರೆ ಹೆಚ್ಚಾಗಿರುವಂತಹ ಬಡತನವನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಆ ಸಂಶೋಧಕ ಸರ್ಕಾರಕ್ಕೆ ವ್ಯಕ್ತಪಡಿಸಿದರೆ, ಸರ್ಕಾರಕ್ಕೆ ಸಲ್ಲಿಸಿದರೆ, ಸರ್ಕಾರ ಏನ್ ಮಾಡ್ತದ ಆ ಸಂಶೋಧಕ ಒದಗಿಸಿರುವಂತ ಮಾಹಿತಿ ಆಧಾರದ ಮೇಲೆ ಬಡತನ ಕಡಿಮೆ ಮಾಡುವಂತ ಯಾವುದಾದರೂ ಕಾರ್ಯಕ್ರಮಗಳನ್ನ, ಯಾವುದಾದ್ರೂ ನೀತಿಯನ್ನ ಜಾರಿಗೊಳಿಸಿದರೆ ಆ ನೀತಿ ಏನಾಗ್ತದ, ಆ ಕಾರ್ಯಕ್ರಮ ಏನಾಗ್ತವ ಅಸಫಲವಾಗ್ತವ. ಅಲ್ಲಿ ಯಾರಿಗೆ ಏನೋ ಫಲ ದೊರಿಬೇಕು, ಯಾರಿಗೆ ಆ ಕಾರ್ಯಕ್ರಮಗಳ ಲಾಭ ದೊರಿಬೇಕು, ಆ ವ್ಯಕ್ತಿಗಳಿಗೆ ದೊರಕದೆ ಇರಬಹುದು. ಸೊ ಇಂಥ ಅನೇಕ ಸಮಸ್ಯೆಗಳು ಅಲ್ಲೇನಾಗ್ತವ, ಆರ್ಥಿಕ ನೀತಿಯನ್ನ ತಯಾರಿಸೋ ಟೈಮಲ್ಲಿ ಅಥವಾ ಆರ್ಥಿಕ ನೀತಿಯನ್ನ ಜಾರಿಗೊಳಿಸೋ ಟೈಮಲ್ಲಿ ಉಂಟಾಗಬಹುದು. ಹಾಗಾಗಿ ಈ ದೋಷಗಳು ಆಗಬಾರ್ದಂತಂದ್ರೆ ಆ ಸಂಶೋಧಕ ಪ್ರತಿಯೊಬ್ಬ ವ್ಯಕ್ತಿಯನ್ನ ಭೇಟಿಯಾಗಬೇಕು ಮತ್ತು ನಿಜವಾದಂತ ಮಾಹಿತಿಯನ್ನ ಒದಗಿಸಿದಾಗ ಮಾತ್ರ ಯಾವುದೇ ಒಂದು ಆರ್ಥಿಕ ನೀತಿ, ಯಾವುದೇ ಒಂದು ಆರ್ಥಿಕ ಕಾರ್ಯಕ್ರಮ ಸಫಲಗೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನ ನಾಳೆ ಕ್ಲಾಸಲ್ಲಿ ನಾವು ಸ್ಯಾಂಪ್ಲಿಂಗ್ ಎರರ್ ಅನ್ನು ನೋಡ್ತಾ ಇದ್ವಿ. ಸ್ಯಾಂಪ್ಲಿಂಗ್ ಎರರ್, ಮಾದರಿ ಆಯ್ಕೆಯ ದೋಷಗಳನ್ನ ನಾವು ನಾಳೆ ಕ್ಲಾಸಲ್ಲಿ ನೋಡ್ತಾ ಇದ್ವಿ. ಅಲ್ಲಿವರೆಗೆ ಧನ್ಯವಾದಗಳು.